ಸ್ಟಾಕ್ ಒಂದಿನದಲ್ಲಿ ಎಷ್ಟು ಮೂವ್ ಆಗ್ಬೋದು? ನೀವು ನ್ಯೂಸಲ್ಲಿ ಕೇಳಿರ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ. 10 ರೂಪಾಯಿಗೆ ತೊಗೊಂಡಿದ್ದೆ 1 ತಿಂಗಳಲ್ಲಿ ಅದು 100 ರೂಪಾಯಿ ಆಯಿತು, 100 ರೂಪಾಯಿಗೆ ತೊಗೊಂಡಿದ್ದೆ 1 ವರ್ಷದಲ್ಲಿ 1,000 ರೂಪಾಯಿ ಆಯಿತು ಅಂತಂದೇಳಿ. ಆದರೆ ಈ ಸ್ಟಾಕು ಒಂದೇ ದಿನದಲ್ಲಿ 5,500% ರೈಸ್ ಆಗಿದೆ. ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಈ ಸ್ಟಾಕ್ ಯಾವುದು ಅಂತ ಚೆಕ್ ಮಾಡ್ತೀರಾ ಗೊತ್ತು. ಬಟ್ ಇದು ನಮ್ಮ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿಲ್ಲ. ಇದು ಅಮೆರಿಕದ ವಾಲ್ ಸ್ಟ್ರೀಟ್ ಅಲ್ಲಿ ಲಿಸ್ಟ್ ಆಗಿರುವಂಥ ಸ್ಟಾಕ್. ಸೆಪ್ಟೆಂಬರ್ 8 ಸಿಂಗಲ್ ಡೇ ಈ ಸ್ಟಾಕು 50 ಪಟ್ಟು ಆಗಿದೆ. $1.5 ನಡೀತಾ ಇದ್ದಂಥ ಪ್ರೈಸು $83ಗೆ ಹೋಗಿದೆ, ಜಸ್ಟ್ ಸಿಂಗಲ್ ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ. ಇದಕ್ಕೆ ಕಾರಣ ಏನು ಅಂದ್ರೆ ಕಂಪನಿಯ ಸ್ಟ್ರಾಟಜಿಕ್ ಶಿಫ್ಟ್ ಅನೌನ್ಸ್ಮೆಂಟ್. ಕಂಪನಿ ಹೇಳ್ತು ಇನ್ಮೇಲೆ ನಾವು ಕ್ಯಾಶ್ ರಿಸರ್ವ್ಸ್ ನ ಇಡೋದಿಲ್ಲ, ಅದರ ಬದಲಿಗೆ ನಾವು ವರ್ಲ್ಡ್ ಕಾಯಿನ್ ಟೋಕನ್ ನ ರಿಸರ್ವ್ ಮಾಡ್ತೀವಿ ಅಂತ. ಹಾಗೇನೆ ವರ್ಲ್ಡ್ ಕಾಯಿನ್ ಕ್ರಿಪ್ಟೋ ಪ್ರಾಜೆಕ್ಟ್ ಕೋ ಫೌಂಡರ್ ಬಂದ್ಬಿಟ್ಟು ಸ್ಯಾಮ್ ಆಲ್ಟನ್. ಇವರು ಓಪನ್ ಎಐ ಕಂಪನಿಯ ಸಿಇಒ. ಇನ್ವೆಸ್ಟರ್ಸ್ಗೆ ಇದು ರಿಸ್ಕ್ ಅಂತ ಗೊತ್ತು, ಬಟ್ ಇದು ಹೈ ರಿಸ್ಕ್ ಹೈ ರಿವಾರ್ಡ್ ಆಗುತ್ತೆ ಅಂತ. ಈ ವರ್ಲ್ಡ್ ಕಾಯಿನ್ ಗ್ರೋತ್ ಆದ್ರೆ ಇಟ್ಕೋ ಹೋಲ್ಡಿಂಗ್ಸ್ ನ ವರ್ಲ್ಡ್ ಕಾಯಿನ್ ರಿಸರ್ವ್ ಏನಿದೆ ಅದು ಮಲ್ಟಿಪ್ಲೈ ಆಗುತ್ತೆ ಅಂತೆಲ್ಲ ಇನ್ವೆಸ್ಟರ್ಸ್ ಈ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ $83 ಇದ್ದಂತ ಪ್ರೈಸ್ ಈಗ $16ಗೆ ಬಂದಿದೆ. ನಾನು ವಿಡಿಯೋ ಮಾಡ್ತಿರೋ ಹೊತ್ತಿಗೆ 85% ಫಾಲ್ ಆಗಿದೆ. ಇದನ್ನ ನೋಡಿದ್ರೆ ಇಲ್ಲಿ ಏನಾದ್ರೂ ಪಂಪ್ ಅಂಡ್ ಡಂಪ್ ಮಾಡಿದ್ರ ಬಿಗ್ ಪ್ಲೇಯರ್ಸ್? ಈ ಇಂಟ್ರೆಸ್ಟಿಂಗ್ ವಿಡಿಯೋ ನೋಡಿ ಏನ್ ಅನಿಸ್ತು ಕಾಮೆಂಟ್ ಹಾಕಿ, ಶೇರ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಅವೇರ್ನೆಸ್ ತಿಳ್ಕೊಳ್ಳಿ, ಹಾಗೆ ತಿಳಿಸಿ. ಇದೇ ತರದ ಸ್ಟಾಕ್ ಮಾರ್ಕೆಟ್ ಇಂಟ್ರೆಸ್ಟಿಂಗ್ ನ್ಯೂಸ್ಗಾಗಿ, ಎಜುಕೇಶನ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ.